ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಬ್ರಹಂ ಭಂಗರಹಿತಂ ಅದೃಢಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾಂ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ಭಗವಂತನ ಪೂರ್ವವಾದಂತಹ ಜ್ಞಾನವನ್ನು ಮಹಿಮೆಯನ್ನು ತಿಳಿಸುವಂತಹ ಮಹಾಭಾರತ. ಅದರಲ್ಲಿ ಎಲ್ಲ ವೇದಗಳ ಸಾರವೂ ಅದರಲ್ಲಿ ಅಡಗಿರುವಂಥದ್ದು. ಆದ್ದರಿಂದಾಗಿ ನಮ್ಮ ಜೀವನಕ್ಕೆ ಬೇಕಿರುವಂತಹ ಪ್ರತಿಯೊಂದು ವಿಚಾರವನ್ನು ಕೂಡ ಮಹಾಭಾರತ ನಮಗೆ ವಿಶೇಷವಾಗಿ ತಿಳಿಸ್ತಾ ಉಂಟು. ನಾವು ಯಾವ ರೀತಿ ಇರಬೇಕು, ನಮ್ಮ ಒಂದು ಗುರಿಯನ್ನು ಯಾವ ರೀತಿ ಇಟ್ಟುಕೊಳ್ಳಬೇಕು, ಅದು ಎಷ್ಟು ಇರಬೇಕು ಎಷ್ಟು ಇರಬಾರ್ದು ಎಂಬುದನ್ನು ಸೂಚನೆ ಮಾಡ್ತಾ ನಮ್ಮ ಜೀವನಕ್ಕೆ ಒಂದು ಮಾರ್ಜಿನನ್ನು ಹಾಕುವಂತಹ ಒಂದು ಗ್ರಂಥನೇ ಈ ಮಹಾಭಾರತ. ಅದರಿಂದಾಗಿ ಅದರಲ್ಲಿ ಬರುವಂತಹ ಒಂದು ಋಷಿಯ ಕಥೆ ಹೇಳಬೇಕಾದರೆ, ಮಾಂಡವ್ಯ ಎಂಬಂತಹ ಅಪೂರ್ವವಾದಂತಹ ಒಬ್ಬ ಋಷಿ, ತಪಸ್ಸಿನಲ್ಲಿ ತುಂಬ ಹೆಸರುವಾಸಿ. ಅವನ ತಪಸ್ಸು ಎಷ್ಟು ಘೋರ ಹೇಳಬೇಕಾದರೆ, ತನ್ನ ಆಶ್ರಮ ಅಲ್ಲಿ ಎದುರುಗಡೆ ಇರುವಂತಹ ಒಂದು ಮರದ ಕೆಳಗಡೆ ಇದ್ದುಕೊಂಡು ಒಂದು ಕಾಲಿನಲ್ಲಿ ತಾನು ತಪಸ್ಸು ಮಾಡ್ತಾ ಇರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಮೌನವೂ ಕೂಡ ಅವನು ಆಚರಿಸ್ತಿರುತ್ತಾನೆ. ಅಂತಹ ಘೋರವಾದಂತಹ ತಪಸ್ಸನ್ನು ಮಾಡಿಕೊಂಡು ಯಾರೇ ಬಂದರೂ ಕೂಡ ಯಾರ ಬಳಿಯೂ ಮಾತನಾಡುವುದಿಲ್ಲ. ಇದು ನಮ್ಮಲ್ಲಿ ಇರಬೇಕಾದದ್ದು. ಅಂದರೆ ನಾವು ಕೂಡ ಮನೆಯಲ್ಲಿ ಅನುಷ್ಠಾನ ಮಾಡ್ತೇವೆ, ಜಪ ಮಾಡ್ತೇವೆ ಅಥವಾ ಪಾರಾಯಣ ಮಾಡ್ತೇವೆ. ಮಾಡಬೇಕಾದರೆ ಯಾರಾದರೂ ಬಂದಾಗ ಅವರ ಬಳಿ ಹರಟೆ ಹೊಡೆಯುವಂಥದ್ದು, ಮನೆಯ ಬಳಿಯೇ ಹರಟೆ ಹೊಡೆಯುವಂಥದ್ದು. ಇನ್ನೂ ಹೇಳಬೇಕಂತ ಹೇಳಿದರೆ, ಪಕ್ಕದಲ್ಲಿಯೇ ನಮ್ಮ ಮನಸ್ಸನ್ನು ಸಂಚರಿಸುವಂತಹ ಒಂದು ವಸ್ತು ನಮ್ಮ ಪಕ್ಕದಲ್ಲಿ ಇದ್ದೇ ಇರ್ತದೆ. ಅದು ಬೇರೆ ಯಾವುದೆಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದೇ ದೂರವಾಣಿಯ ಫೋನು. ಅದನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ನಮ್ಮ ಅನುಷ್ಠಾನಕ್ಕೆ ಪ್ರತಿಬಂಧಕವಾದಂತಹ ದೊಡ್ಡ ವಸ್ತು ಹೇಳಬೇಕಾದ್ರೆ ಅದು ಆ ನಮ್ಮ ಮನಸ್ಸನ್ನು ಸಂಚರಿಸುವಂತಹ ಆ ಫೋನು. ಅದನ್ನು ನಾವು ದೂರದಲ್ಲಿ ಇಟ್ಟುಕೊಂಡು ಮೌನವಾಗಿ ಭಗವಂತನ ಬಳಿಗೆ ನಮ್ಮ ಮನಸ್ಸನ್ನು ಇಟ್ಟು ವಿಶೇಷವಂತ ಅನುಷ್ಠಾನವನ್ನು ಮಾಡಬೇಕು. ಹಾಗಿದ್ದರೆ ಮಾತ್ರ ಅನುಷ್ಠಾನಕ್ಕೆ ಫಲ ಸಿಗುವಂಥದ್ದು. ಈಗ ಪಕ್ಕದಲ್ಲೂ ಕೂಡ ಆ ಮಾಂಡವ್ಯ ಎಂಬಂತಹ ಋಷಿ ವಿಶೇಷ ತಪಸ್ಸು ಮಾಡ್ತಾ ಇದ್ದಾನೆ. ಮಾಡ್ತಿರಬೇಕಾದರೆ ಒಂದು ಅಲ್ಲಿ ವಿಶಿಷ್ಟವಾದಂಥ ಘಟನೆ ನೋಡಿ. ಭಗವಂತನ ಪರೀಕ್ಷೆ ಅಥವಾ ನಮ್ಮನ್ನು ಎಚ್ಚರಿಸುವಂತಹ ಕೆಲವೊಂದು ಆ ಸನ್ನಿವೇಶಗಳು ಎಷ್ಟು ಚೆನ್ನಾಗಿ ಹೇಳಬೇಕಾದರೆ, ಋಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ. ಆ ರಾಜ್ಯದಲ್ಲಿ ಕಳ್ಳರು ದರೋಡೆ ಮಾಡಿಕೊಂಡು ಅದೇ ದಾರಿಯಲ್ಲಿ ಬರುತ್ತಾರೆ. ಅವರನ್ನು ಹಿಂಬಾಲಿಸಿಕೊಂಡು ರಾಜಭಟರು ಕೂಡ ಬರ್ತಾ ಇರುತ್ತಾರೆ. ಆ ಕಳ್ಳರು ನೇರವಾಗಿ ಇಲ್ಲಿಗೆ ಆಶ್ರಮವನ್ನು ನೋಡುತ್ತಾರೆ. ಇಲ್ಲಿ ಆ ಋಷಿಗಳಿಗೆ ಕೇಳಿಕೊಳ್ಳುತ್ತಾರೆ, ನಾವು ಬಂದ ವಿಚಾರವನ್ನು ಯಾವುದೇ ಕಾರಣಕ್ಕೂ ತಿಳಿಸಬೇಡಿ ಅಂತ ಹೇಳಿ ನೇರವಾಗಿ ಅವರು ಆಶ್ರಮದೊಳಗೆ ಹೋಗಿ ಕುಳಿತುಕೊಂಡು ಬಿಡುತ್ತಾರೆ. ತಮ್ಮ ದರೋಡೆ ಮಾಡಿದಂತಹ ಗಂಟನ್ನು ಅಲ್ಲೇ ಆಶ್ರಮದೊಳಗೆ ಇರಿಸಿ ಅವರು ಅಡಗಿಕೊಂಡು ಕುಳಿತುಕೊಂಡಿರುತ್ತಾರೆ. ರಾಜಭಟರು ಬರುತ್ತಾರೆ. ಬಂದು ಆ ಮಾಂಡವ ಋಷಿಗಳಿಗೆ ಕೇಳಿಕೊಂಡಾಗ ಆ ಮಾಂಡವ ಋಷಿಗಳು ಹೇಳುವುದು, ಯಾಕಂದರೆ ಅವರು ತಪಸ್ಸು ಹಾಗೆ ಮೌನವಾಗಿ ಇರುವವರು. ಏನೇ ಆಗಲಿ ತಮ್ಮ ಮೌನವನ್ನು ಅವರು ಬಿಡುವವರಲ್ಲ, ತಪಸ್ಸನ್ನು ಬಿಡುವವರಲ್ಲ. ಅವರು ತಪಸ್ಸು ಮಾಡಿಕೊಂಡೇ ಇದ್ದಾರೆ. ರಾಜಭಟರು ನೇರ ಆಶ್ರಮಕ್ಕೆ ಹೋಗ್ತಾರೆ. ಯಾಕಂದರೆ ಅವರು ಆಶ್ರಮದ ಹೊರಗಡೆ ಮರದ ಕೆಳಗಡೆ ಇದ್ದಾರೆ. ಅವರು ನೇರವಾಗಿ ಆಶ್ರಮ ಒಳಗೆ ಹೋಗಿ ನೋಡಬೇಕಾದರೆ ಅಲ್ಲಿ ಕಳ್ಳರು ಹಾಗೆಯೇ ಆ ವಸ್ತುವಲ್ಲಿ ಸಿಗುತ್ತದೆ. ಕೊನೆಗೆ ಈ ರಾಜಭಟರು ಈ ವ್ಯಕ್ತಿಯನ್ನು, ಮರದ ಕೆಳಗೆ ಇರುವಂಥ ವ್ಯಕ್ತಿಯನ್ನು ಯಾರನ್ನು ತಿಳಿಯದೆ ಇವರೂ ಕೂಡ ಕಳ್ಳ ಇರಬಹುದು ಎಂಬ ತೀರ್ಮಾನ ಮಾಡಿ ಅವರನ್ನು ಕರೆದುಕೊಂಡು ಹೋಗಿಬಿಡುತ್ತಾರೆ. ನೇರವಾಗಿ ರಾಜನ ಬಳಿಗೆ ಹೋಗ್ತಾರೆ. ರಾಜನ ಬಳಿಗೆ ಹೋದಾಗ ಹೀಗೆ ದರೋಡೆಗಳು ಸಿಕ್ಕಿದ್ದಾರೆ, ಕಳ್ಳರು ಸಿಕ್ಕಿದ್ದಾರೆ, ಅವರನ್ನು ಏನು ಮಾಡಬೇಕು ಕೇಳಿಕೊಂಡಾಗ ಆವಾಗ ಆ ರಾಜ ಹೇಳುತ್ತಾನೆ, ಎಲ್ಲರನ್ನೂ ಕೂಡ ಶೂಲಕ್ಕೆ ಏರಿಸಿ ಎಂಬುದಾಗಿ ಹೇಳಿಬಿಡುತ್ತಾರೆ. ಅಂದರೆ ಆ ಶೂಲದಲ್ಲಿ
ಅವರನ್ನು ನೇತು ಹಾಕಿಬಿಡಬೇಕು, ಅಲ್ಲೇ ಅವರ ಪ್ರಾಣ ಹೋಗುವಂಥದ್ದು ಎಂಬುದಾಗಿ ರಾಜನ ಆಜ್ಞೆ ಆಯಿತು. ರಾಜ ಬಂದಂತಹ ಕಳ್ಳರನ್ನು ನೋಡುವುದಿಲ್ಲ, ಅವನು ನೇರವಾಗಿ ಆಜ್ಞೆ ಕೊಟ್ಟಿದ್ದಾನೆ. ರಾಜ ಭಟರಾದರೂ ಕೂಡ ನೇರವಾಗಿ ಕರೆದುಕೊಂಡು ಹೋಗಿ ಎಲ್ಲರನ್ನೂ ಕೂಡ ಶೂಲಕ್ಕೆ ಹಾಕುತ್ತಾರೆ. ಕಳ್ಳರು ಏನೋ ಸಾಯುತ್ತಾರೆ, ಆದರೆ ಈ ಮಾಂಡವ ಋಷಿಗಳು ಮಾತ್ರ ಆ ಶೂಲದಲ್ಲೇ ನೇತು ಬಿದ್ದಿರುತ್ತಾರೆ. ಅಂದರೆ ಕುತ್ತಿಗೆಗೆ ಶೂಲವನ್ನು ಚುಚ್ಚಿರುವಂಥದ್ದು. ಅವರು ತಪಸ್ಸಲ್ಲೇ ಇರುವವರು. ತಮ್ಮ ಮನಸ್ಸನ್ನು ಅಲ್ಲೂ ಕೂಡ ಮತ್ತೆ ಪುನಃ ಭಗವಂತನ ಬಳಿಗೆ ಇಟ್ಟು ಅಲ್ಲೂ ತಪಸ್ಸು ಮಾಡ್ತಾ ಇರುತ್ತಾರೆ. ದಿನಗಳೀತು, 13 ದಿನ ಆಯಿತು. ಆ ಋಷಿ ಮಾತ್ರ ಸಾಯುತ್ತಿಲ್ಲ, ಪ್ರಾಣ ಹೋಗ್ತಿಲ್ಲ. ಉಳಿದಂತೆಲ್ಲರೂ ಕೂಡ ಪ್ರಾಣ ಹೋಗಿ ಆಗಿದೆ. ಸರಿ, ಈ ವಿಚಾರ ನೋಡಿದಾಗ ಈ ಸಮಯದಲ್ಲಿ ಕೆಲವೊಂದು ವಿಚಾರ ಇಲ್ಲಿ ಆಗ್ತಾರೆ. ಏನೆಂದರೆ ಆ ಋಷಿಯ ಶಿಷ್ಯರು ಅಥವಾ ಅವರ ಒಟ್ಟಿಗೆ ಇರುವವರು ಬಂದು ಕೇಳುತ್ತಾರೆ ಮಾಂಡವ ಋಷಿಗಳಲ್ಲಿ, ಅಲ್ಲ ನೀನು ಯಾಕೆ ಈ ವಿಚಾರನ ಹೇಳ್ತಿಲ್ಲ ಕೇಳಿಕೊಂಡಾಗ ಆ ಸಮಯದಲ್ಲಿ ಅವರು ಇದು ಇನ್ನೂ ತಾನು ಮೌನವಿದ್ದರೆ ಸಾಕಾಗೋದಿಲ್ಲ, ಇದು ಸಾಧ್ಯವಿಲ್ಲ. ಕೊನೆಗೆ ಬಾಯಿ ಬಿಡುತ್ತಾರೆ. ನೋಡಿ, ನಾನು ಆಶ್ರಮ ತಪಸ್ಸು ಮಾಡ್ತಾ ಇದ್ದೆ, ಇರಬೇಕಾದರೆ ಆ ಕಳ್ಳರು ಬಂದರು, ಅವರು ಒಳಗೆ ಹೋಗ್ತಾರೆ. ರಾಜಭಟರು ಬಂದು ನನ್ನನ್ನು ಕಳ್ಳೆಯನ್ನು ತೀರ್ಮಾನ ಮಾಡಿಕೊಂಡು ನನ್ನನ್ನು ಶೂಲಕ್ಕೆ ಏರಿಸಿದ್ದಾರೆ. ಶಿಷ್ಯ ಕೊಟ್ಟವನು ರಾಜ, ಇಲ್ಲಿ ಯಾವ ತಪ್ಪು ಇಲ್ಲ. ನಾನು ಹೇಳಿದ್ದು ನನ್ನ ತಪ್ಪು ಆಗುವುದಿಲ್ಲ, ಯಾಕಂದರೆ ನಾನು ತಪಸ್ಸಲ್ಲೇ ಇದ್ದೇನೆ. ಇನ್ನು ಕಳ್ಳರು ಹೇಳುವಂಥ ಸಾಧ್ಯನೇ ಇಲ್ಲ, ಅವರು ಹೇಳೋದೇ ಇಲ್ಲ. ಅವರು ಇನ್ನು ರಾಜಭಟರು ಅವರಿಗೆ ಗೊತ್ತಾಗಿಲ್ಲ, ಅವ್ರು ನ್ಯಾಯದ ಒಪ್ಪಿಸಿದ್ದಾರೆ. ರಾಜನಾದರೂ ಕೂಡ ಕಳ್ಳರು ಎಂಬ ತೀರ್ಮಾನ ಮಾಡಿ ನನ್ನನ್ನು ಶೂಲಕ್ಕೆ ಏರಿಸಿದ್ದಾರೆ. ನಾನು ದೂರಲಿ, ಆದ್ಮೇಲೆ ನಾನು ಯಾರನ್ನು ದೂರುತ್ತಿಲ್ಲ, ನಾನು ಇಲ್ಲೇ ತಪಸ್ಸು ಮಾಡ್ತೇನೆ ಎಂಬುದಾಗಿ ಹೇಳಿ ತನ್ನ ತಪಸ್ಸನ್ನು ಮುಂದುವರಿಸುತ್ತಾನೆ. ದಿನ ಕಳೆಯಿತು. ಈ ವಿಚಾರ ನೇರವಾಗಿ ರಾಜನಿಗೆ ಗೊತ್ತಾಗ್ತದೆ. ರಾಜ ಬಂದು ನೋಡಿದಾಗ ಅವನಿಗೆ ಆಶ್ಚರ್ಯವಾಗಿ ಇದು ಬೇರೆ ಯಾರು, ಇದು ಋಷಿಯೇ ಇರಬೇಕೆಂದು ತೀರ್ಮಾನ ಮಾಡಿ ಕೊನೆಗೆ ಅವನನ್ನು ಇಳಿಸುತ್ತಾನೆ. ಇಳಿಸಿ ತಪ್ಪಾಯ್ತು ಕೇಳಿಕೊಂಡಾಗ ಅವನು ಮಾಂಡವ ಋಷಿಗಳಾದರೂ ಕೂಡ ಅವರು ಶ್ರಮೆ ಕೊಡುತ್ತಾರೆ. ಸರಿ, ಇನ್ನು ಆ ಶೂಲ ಇನ್ನೂ ಹಾಗೆ ಉಂಟು, ಅಂದರೆ ಅದನ್ನು ಪೂರ್ತಿ ತೆಗಿಲಿಕ್ಕೆ ಆಗಲಿಲ್ಲ ಅವರಿಗೆ. ಕೊನೆಗೆ ಕತ್ತರಿಸಿ ತೆಗೆಯುತ್ತಾರೆ. ತೆಗೆದಾಗ ಆ ಶೂಲದ ತುದಿಯ ಭಾಗ ಅದು ಈ ಕುತ್ತಿಗೆಯಲ್ಲೇ ನಿಂತು ಬಿಡ್ತಾರೆ. ಅದಕ್ಕೆ ಅಣಿ ಎಂಬುದಾಗಿ, ಅಂದರೆ ಆ ತುಂಡಿಗೆ ಅಣಿ ಎಂಬುದಾಗಿ ಹೆಸರು. ಅದಕ್ಕೋಸ್ಕರ ಅವರಿಗೆ ಅಣಿಮಾಂಡವ್ಯ ಎಂಬಂತಹ ಹೆಸರು ಕೂಡ ಅವರಿಗೆ ಪ್ರಸಿದ್ಧವಾಗ್ತದೆ. ಸರಿ, ಇಷ್ಟೆಲ್ಲ ಆಯಿತು, ತಪಸ್ಸು ಮಾಡ್ತಾರೆ. ಆದರೆ ಕಾಲಕ್ರಮೇಣ ಅವರು ಮರಣ ಹೊಂದುತ್ತಾರೆ. ಯಮದೇವರ ಬಳಿಗೆ ಹೋದರು. ಅಲ್ಲಿ ಹೋದಾಗ ಕೇಳಿಕೊಳ್ಳುತ್ತಾರೆ, ನೋಡಿ ಯಮದೇವರೇ, ನಾನು ಇಷ್ಟೆಲ್ಲ ತಪಸ್ಸು ಮಾಡಿದ್ದೇನೆ, ಎಲ್ಲೂ ಕೂಡ ನಾನು ತಪ್ಪು ಮಾಡಿದವನು ಅಲ್ವೇ ಅಲ್ಲ. ಆದರೂ ಕೂಡ ನನಗೆ ಅಷ್ಟು ಸಮಯ ಶೂಲದಲ್ಲಿ ಇದ್ದುಕೊಂಡು ನೋವನ್ನು ತಿನ್ನುವಂತಹ ಒಂದು ಘಟನೆ ಬಂತು, ಆ ಸ್ಥಿತಿ ಬಂತು. ಅದು ಯಾಕೆ ಬಂತು ಹೇಳು ಅಂತ ಕೇಳಿಕೊಂಡಾಗ ಯಮದೇವರಿಗೆ ನೋಡಿ, ಈ ವಿಚಾರವನ್ನು ಸ್ವತಃ ಆಚಾರ್ಯರು ಕೂಡ ತಮ್ಮ ತಾತ್ಪರ್ಯದ ವಿಚಾರನೆ ಹೇಳುತ್ತಾರೆ, ಇದರ ಆಂತರ್ಯವನ್ನು ಹೇಳುತ್ತಾರೆ. ಮೇಲ್ನೋಟಕ್ಕೆ ನಮಗೆ ಇಲ್ಲಿ ಕೆಲವೊಂದು ಪ್ರಶ್ನೆ ಬರಲಿಕ್ಕುಂಟು. ಆ ಯಮಧರ್ಮದೇವರು ಹೇಳುತ್ತಾರೆ ಏನೆಂದರೆ, ನೋಡಿ ಋಷಿಗಳೇ, ನೀವು ಚಿಕ್ಕ ವಯಸ್ಸಿನಲ್ಲಿ ಒಂದು ತಪ್ಪು ಮಾಡಿದ್ದೀರಿ. ಒಂದು ಚಿಟ್ಟೆಗೆ ಮುಳ್ಳಿನಿಂದ ಹಿಂದಿನ ಚುಚ್ಚುತ್ತಾ ಇದ್ದೀರಿ. ಆ ತಪ್ಪಿನ ಪ್ರಾಯಶ್ಚಿತ್ತಕ್ಕೋಸ್ಕರ ನಿಮಗೆ ಇಲ್ಲಿ ಶಿಕ್ಷೆ ಆಯಿತು ಎಂಬ ವಿಚಾರ ಹೇಳುತ್ತಾರೆ. ಋಷಿಗಳು ಕೇಳುತ್ತಾರೆ, ನಾನು ಯಾವಾಗ ತಪ್ಪು ಮಾಡಿದ್ದನ್ನು ಕೇಳಿಕೊಂಡಾಗ ಆ ಯಮಧರ್ಮ ಹೇಳುತ್ತಾನೆ, ನೀವು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ತಪ್ಪು ಮಾಡಿದ್ದು ಎಂಬ ವಿಚಾರ ಹೇಳುತ್ತಾರೆ. ಆವಾಗ ಆ ಋಷಿಗಳು ಹೇಳುತ್ತಾರೆ, ನೋಡಿ ಯಮಧರ್ಮದೇವರೇ, ಏನೇ ಇದ್ದರೂ ಕೂಡ 12 ಅಥವಾ 14 ವಯಸ್ಸಿನ ಮೇಲೆ ಮಾಡಿದಂತಹ ತಪ್ಪಿಗೆ ಶಿಕ್ಷೆ ಉಂಟು. ಆದರೆ ಕೆಳಗೆ ಮಾಡುವಂತಹ, ಅಂದರೆ 1 ರಿಂದ 14 ವರ್ಷವರೆಗೆ ಮಾಡುವಂತಹ ತಪ್ಪಿಗೆ ಶಿಕ್ಷೆ ಯಾವುದೇ ಕಾರಣಕ್ಕೂ ಕೊಡಲಿಕ್ಕಿಲ್ಲ. ಯಾಕಂದರೆ ಆ ಮಗುವಿಗೆ ಬುದ್ಧಿ ಸರಿ ಬಂದಿರುವುದಿಲ್ಲ. ಅದರಿಂದಾಗಿ ಆ ಸಮಯದಲ್ಲಿ ಮಾಡಿದ ತಪ್ಪಿಗೆ ಶಿಕ್ಷೆ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಪಾಪ ಬರಲಿಕ್ಕೂ ಸಾಧ್ಯವಿಲ್ಲ. ನೀವು ನನಗೆ ಹೇಗೆ ನೀವು ಈ ಶಿಕ್ಷೆ ಕೊಟ್ಟರಿ ಎಂಬುದಾಗಿ ಹೇಳಿ ಆ ಯಮಧರ್ಮಿಗೆ ಶಾಪ ಕೊಡ್ಬಿಡ್ತಾರೆ. ನೀನು ಏನೆಂದರೆ, ನೀನು ಇಂತಹ ಕೆಲಸವನ್ನು ನೀವು ಮಾಡಬಾರದು, ಅದನ್ನಾಗಿ ನೀನು ಶೂದ್ರನಾಗಿ ಹುಟ್ಟು ಎಂಬ ಶಾಪ ಕೊಟ್ಟು ಬಿಡುತ್ತಾರೆ. ಇಲ್ಲಿ ಯಮಧರ್ಮದೇವರು ಕೂಡ ಶಾಪನ ಸ್ವೀಕಾರ ಮಾಡಿಕೊಂಡು ಅವರು ಹಾಗೆ ಹುಟ್ಟುತ್ತಾರೆ. ಸರಿ, ಇಷ್ಟೆಲ್ಲ ವಿಚಾರವಾಯಿತು. ನಮಗೆ ಇಲ್ಲಿ ಕೆಲವೊಂದು ಪ್ರಶ್ನೆ ನೋಡಬೇಕಾದ್ರೆ, ಯಮಧರ್ಮ ಹೇಳಬೇಕಾದ್ರೆ ಕಕ್ಷೆಯಲ್ಲಿ ತುಂಬ ಎತ್ತರದವರು, ಋಷಿಗಳು ತುಂಬ ಕೆಳಗಿನವರು. ಅವರ ಆ ಶಾಪ ಹೇಗೆ ಅವರಿಗೆ ತಟ್ಟಿದೆ ಎಂಬಂಥ ಪ್ರಶ್ನೆ ನಮಗೆ ಅಲ್ಲಿ ಬರುವಂಥದ್ದು. ಇನ್ನೊಂದು ವಿಚಾರ ನೋಡಬೇಕಾದರೆ, ಯದ್ಯಪಿ ಅಲ್ಲಿ ಯಮಧರ್ಮದೇವರು ಹೇಳಿದಂತಹ ಕಾರಣ ನೋಡಬೇಕಾದರೆ, ನೀನು ಚಿಕ್ಕ ವಯಸ್ಸಿನಲ್ಲಿ ಮಾಡಿದಂತಹ ತಪ್ಪು ಅಂತ ಹೇಳುತ್ತಾರೆ. ಯದ್ಯಪಿ ಅವರಿಗೂ ಗೊತ್ತುಂಟು ಇದು ತಪ್ಪಲ್ಲ ಎಂಬ ವಿಚಾರ ಅವರಿಗೆ ಗೊತ್ತುಂಟು. ಹಾಗಿದ್ದರೂ ಕೂಡ ಅದನ್ನು ಯಾಕೆ ಹೇಳಿದರು ಎಂಬ ಇಷ್ಟೂ ಆಂತರ್ಯ ಇಟ್ಟುಕೊಂಡು ಆಚಾರ್ಯ ಮಧ್ವರು ಇದಕ್ಕೆ ನಿರ್ಣಯ ಕೊಡುತ್ತಾರೆ. ಪ್ರಾರಂಭದಲ್ಲಿ ಮಾಂಡವ ಋಷಿಗಳು ಒಂದು ತಪ್ಪು ಮಾಡಿದ್ದಾರೆ. ತಪಸ್ಸೇನು ಮಾಡ್ತಿದ್ದರೂ ಹೌದು, ತಪಸ್ಸು ಮಾಡಬೇಕಾದರೆ ಉದ್ದೇಶ ಅವ್ರದ್ದು ಬೇರೆ ಇತ್ತು. ಏನೆಂದರೆ, ಅವರು ವಸಿಷ್ಠರ ಸ್ಥಾನಕ್ಕೆ ತಾನು ಏರಬೇಕೆಂಬಂಥ ಒಂದು ಉದ್ದೇಶ ಇಟ್ಟುಕೊಂಡು ಅವರು ತಪಸ್ಸು ಮಾಡ್ತಿದ್ದದ್ದು. ಇದು ದೊಡ್ಡ ತಪ್ಪು. ಯಾಕೆಂದರೆ
ಒಬ್ಬರ ಸ್ಥಾನವನ್ನು ನಾವು ಬಯಸಿಕೊಂಡು ಅದಕ್ಕೆ ಪ್ರತಿಯಾಗಿ ನಾವು ಯಾವುದೇ ಕಾರಣಕ್ಕೂ ಹೆಚ್ಚಿನ ಪ್ರಯತ್ನ ಪಡಬಾರದು. ನಮಗೆ ಯೋಗ್ಯತೆ ಇದ್ದರೆ ನಾವು ಅಲ್ಲಿಗೆ ಹೋಗ್ತೇವೆ. ಅದನ್ನಾಗಿ ನಮಗೆ ಯಾವುದು ಯೋಗ್ಯವಲ್ಲವೋ ಅದನ್ನು ನಾವು ಬಯಸಬಾರದು. ಬಯಸಿದರೆ ಇದೇ ರೀತಿಯ ಶಿಕ್ಷೆ ನಮಗೂ ಕೂಡ ಆಗುವಂಥದ್ದು. ಅದರಿಂದಾಗಿ ಆ ತಪಸ್ಸನ್ನು ಭಂಗ ಮಾಡಬೇಕಿತ್ತು, ಅದಕ್ಕೋಸ್ಕರ ಅಂಥ ಶಿಕ್ಷೆ ಕೊಟ್ಟದ್ದು ಅಂತ. ಸರಿ, ಹಾಗಾದ್ರೆ ಯಮಧರ್ಮದ ಅದನ್ನೇ ಹೇಳ್ಬೋದಿತ್ತಲ್ವಾ, ನೀವು ವಶಿಷ್ಠರ ಸ್ಥಾನಕ್ಕೆ ನೀವು ಬಯಸಿದ್ದೀರಿ, ಅದು ಸರಿಯಲ್ಲ, ಅದಕ್ಕೋಸ್ಕರ ನಾನು ಈ ಕೊಟ್ಟದ್ದು ಹೇಳ್ಬೋದಲ್ಲ. ನೋಡಬೇಕಾದ್ರೆ ನೋಡಿ, ಅವರು ಮಾಂಡವ ಋಷಿಗಳು ತಪಸ್ಸು ಮಾಡಿದ್ದಾರೆ, ಹೌದು. ತಪಸ್ಸಿನ ಪ್ರಭಾವ ಎಷ್ಟು ನೋಡಬೇಕಾದ್ರೆ ಇನ್ನು ಸ್ವಲ್ಪ ತಪಸ್ಸು ಮಾಡಿದ್ದರೂ ಕೂಡ ಅವರು ಯಮಧರ್ಮ ವಶಿಷ್ಠರ ಸ್ಥಾನಕ್ಕೆ ಬರಲಿಕ್ಕೆ ಯೋಗ್ಯರಾಗಿದ್ದರು. ಆದರೆ ಅದು ತುಂಬ ಎತ್ತರದ ಸ್ಥಾನ, ಅದು ಅಂದರೆ ಹೆಚ್ಚು ಹತ್ತಿರ ಬಂದಾಗಿತ್ತು. ಅವರ ಸ್ಥಾನ ತುಂಬ ಕೆಳಗಿನ ಸ್ಥಾನ. ಆ ಸ್ಥಾನಕ್ಕೆ ಸರಿಯಾದ ಸಾಧನೆಯನ್ನೇ ಆ ಋಷಿಗಳು ಮಾಡಬೇಕಿತ್ತು. ಹೆಚ್ಚಿನ ಫಲವನ್ನು ಅದನ್ನು ತೆಗೆದು ಅವರ ಸ್ಥಾನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫಲವನ್ನು ಕೊಡಬೇಕಿತ್ತು. ಆ ಒಂದು ಉದ್ದೇಶ ಇಟ್ಟುಕೊಂಡೇ ಅವರು ಶಾಪವನ್ನು ಯಾವತ್ತೂ ಕೂಡ ನೋಡಿ, ನಾವು ಬೈಬೇಕಾದರೆ ಯೋಚಿಸಿಕೊಂಡು ಬೈಯಬೇಕು. ಯಾಕೆಂದರೆ ನಾವು ಬೈಬೇಕಾದ್ರೆ ಎದುರಲ್ಲಿ ಇರುವವನು ಚಿಕ್ಕವನಾದರೆ ಸಮಸ್ಯೆ ಇಲ್ಲ, ಯಾಕೆಂದರೆ ಅವನು ತಪ್ಪಿದ್ದರೆ ಆವಾಗ ಸಮಸ್ಯೆ ಇಲ್ಲ. ಒಂದು ವೇಳೆ ನಾವು ಒಬ್ಬರಿಗೆ ಬೈಬೇಕಾದರೆ, ಶಾಪ ಹಾಕಬೇಕಾದರೆ, ನಾವು ದೊಡ್ಡವರಿಗೆ ಒಂದು ವೇಳೆ ಆ ರೀತಿ ನಾವು ಮಾಡಿದಾಗ ನಮ್ಮ ಫಲ ಉಂಟು, ನಾವು ಮಾಡಿದಂಥ ಕರ್ಮದ ಫಲ ಉಂಟು, ಅದು ಪುಣ್ಯ ಫಲ ಎಲ್ಲವೂ ಕೂಡ ಹ್ರಾಸವಾಗಿ ಹೋಗ್ತದೆ. ಈಗ ಪಕ್ಕದಲ್ಲೂ ಕೂಡ ಹಾಗೆ ಆಯಿತು. ಯಾಕಂದರೆ ಯಮಧರ್ಮರಿಗೆ ಮಾಂಡವ ಋಷಿಗಳು ಅವರು ಶಾಪ ಕೊಡುತ್ತಾರೆ. ಅದರಿಂದಾಗಿ ಅವರು ತಮ್ಮ ಯೋಗ್ಯತೆಗಿಂತ ಎಷ್ಟು ಜಾಸ್ತಿ ತಪಸ್ಸು ಮಾಡಿದರೋ ಅಷ್ಟು ಫಲವೂ ಕೂಡ ನಾಶವಾಗಿ ಹೋಗ್ತದೆ. ಕೊನೆಗೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫಲ ಅವರಿಗೆ ಸಿಗ್ತದೆ. ಹೀಗೆ ಇದೆಲ್ಲ ಯೋಚಿಸಿಕೊಂಡೇ ಯಮಧರ್ಮದೇವರು ಕೂಡ ಆ ರೀತಿಯಾದಂತಹ ಒಂದು ಸುಳ್ಳು ಅಲ್ಲ, ಸತ್ಯವೂ ಅಲ್ಲ ಅಂತಹ ಮಾತನ್ನು ಹೇಳುತ್ತಾರೆ. ಹಾಗಾದರೆ ಯಮಧರ್ಮದೇವರಿಗೆ ಯಾಕೆ ಇಂಥ ಸ್ಥಿತಿ, ಅವರು ಶಾಪ ಹೇಗೆ ಪಡೆದುಕೊಂಡು ನೋಡಬೇಕಾದ್ರೆ ಇದಕ್ಕೂ ಕೂಡ ಆಚಾರ್ಯ ಮಧ್ವರು ನಿರ್ಣಯ ಕೊಡುತ್ತಾರೆ. ನೋಡಿ, ಭಗವಂತ ಲೋಕಕ್ಕೆ ಬರಬೇಕಾದ್ರೆ, ಈ ಭೂಲೋಕಕ್ಕೆ ಅವತಾರ ಮಾಡಬೇಕಾದರೆ ಆ ಸಮಯದಲ್ಲಿ ಎಲ್ಲ ದೇವತೆಗಳು ಕೂಡ ಬರುತ್ತಾರೆ. ಅವರು ಬಂದು ಭಗವಂತ ಸೇವೆಗೆ ಅಂತ ಬರುವವರು. ಆದರೆ ಬರಲಿಕ್ಕೆ ಏನಾದರೂ ನಿಮಿತ್ತ ಬೇಕು ಅವರಿಗೆ. ವಾಯುದೇವರನ್ನು ಬಿಟ್ಟು ಉಳಿದಂತಹ ಕೆಳಗಿನ ಎಲ್ಲ ಕಕ್ಷೆಯಲ್ಲಿ ಇರುವಂತಹ ಪ್ರತಿಯೊಬ್ಬ ದೇವತೆಗಳು ಕೂಡ ಹಾಗೇನೆ, ಅವರಿಗೆ ಏನಾದರೂ ಒಂದು ನಿಮಿತ್ತ ಬೇಕು ಕೆಳಗೆ ಬರಲಿಕ್ಕೆ. ಯಮಧರ್ಮ ದೇವರಿಗೆ ಕೃಷ್ಣ ಬರಬೇಕಾದರೆ, ಕೃಷ್ಣನ ಸೇವೆ ಮಾಡಲಿಕ್ಕೆ ತಮಗೆ ಯಾವುದಾದ್ರೂ ಒಂದು ನಿಮಿತ್ತ ಬೇಕಿತ್ತು ಕೆಳಗೆ ಭೂಲೋಕದಲ್ಲಿ ಅವತಾರ ಮಾಡಲಿಕ್ಕೆ. ಈ ಋಷಿಗಳ ಶಾಪ ಅವರಿಗೆ ಸಿಕ್ಕಿತು. ಕೊನೆಗೆ ಅವರೇ ಸ್ವತಃ ವಿದುರನಾಗಿ ಮುಂದೆ ಅವರು ಅವತಾರ ಮಾಡುತ್ತಾರೆ. ಅಂದರೆ ಅಲ್ಲೂ ಕೂಡ ಶುದ್ಧ ಧರ್ಮನಾಗಿ ಅದೇ ಜ್ಞಾನ ಇತ್ತು, ಧರ್ಮವನ್ನು ಒಳ್ಳೆ ತಿಳಿದುಕೊಂಡವರು, ಅದರಿಂದಾಗಿ ಶೂದ್ರನಾಗಿ ವಿದುರನಾಗಿ ಅಲ್ಲಿ ಹುಟ್ಟುತ್ತಾರೆ. ಹೀಗೆ ಇಡೀ ನಮಗೆ ಒಟ್ಟು ಸಾರೆ ನೋಡಬೇಕಾದರೆ ನಮಗೆ ಎಷ್ಟು ಯೋಗ್ಯತೆ ಉಂಟು ಅಷ್ಟನ್ನು ಮಾತ್ರ ನಾವು ತಿಳಿದುಕೊಂಡು ನಮಗೆ ಯೋಗ್ಯವಾದ ಸ್ಥಾನವನ್ನು ಮಾತ್ರ ನಾವು ಪಡಲಿಕ್ಕೆ ನಾವು ಅದಕ್ಕೆ ಪ್ರಯತ್ನ ಮಾಡಬೇಕು. ಹೊರತು ನಮಗೆ ಯಾವುದು ಯೋಗ್ಯವಲ್ಲ ಅದನ್ನು ನಾವು ಪ್ರಯತ್ನ ಮಾಡಲಿಕ್ಕೆ ಹೋಗಬಾರ್ದು. ಹೀಗೆ ಅಷ್ಟು ಮಾತ್ರ ಅಲ್ಲ, ನಮ್ಮ ಆ ಅನುಷ್ಠಾನ ಯಾವ ರೀತಿ ಇರಬೇಕೆಂಬುದನ್ನು ಕೂಡ ಆ ಮಾಂಡವ ಋಷಿಗಳು, ಆ ಯಮಧರ್ಮ ದೇವರು ಒಳ್ಳೆ ತೋರಿಸಿಕೊಟ್ಟಿದ್ದಾರೆ. ಅದರಿಂದಾಗಿ ನಾವು ನಮ್ಮ ಜೀವನದಲ್ಲಿ ಒಳ್ಳೆ ಅನುಷ್ಠಾನ ಮಾಡಬೇಕೆಂಬುದನ್ನು ನಾವು ಇದರ ಮೂಲಕ ನಾವು ತಿಳಿದುಕೊಳ್ಳಬೇಕು. ನೋಡಿ, ತಪಸ್ಸು ಯಾವ ರೀತಿ ಇರಬೇಕೆಂಬುದಕ್ಕೆ ಮಾಂಡವ ಋಷಿಗಳು ಆವಾಗಿನ ಒಂದು ಉದಾಹರಣೆ. ಆದರೆ ಈಗಿನ ಉದಾಹರಣೆ ಹೇಳಬೇಕಾದರೆ ಅದು ರಾಯರೇ ಹೇಳಬೇಕು. ಯಾಕೆಂದರೆ ಆ ರಾಯರ ತಪಸ್ಸನ್ನು ಹೇಳಿದರೆ ಅದು ಎರಡೂ ರೀತಿ, ಮೊನ್ನೆ ನಾನು ಹೇಳಿದ್ದೆ, ಎರಡೂ ರೀತಿಯಲ್ಲೂ ತಪಸ್ಸು ಮಾಡುವವರು. ಯಾಕಂದರೆ ಇರಬೇಕಾದರೆ ತಾವು ವಿಶೇಷವಾದಂತಹ ಆಚಾರ್ಯರ ಸೇವೆಯನ್ನು ಅಪೂರ್ವವಾಗಿ ಮಾಡಿದ್ದಾರೆ. ಅದೇ ಒಂದು ದೊಡ್ಡ ತಪಸ್ಸು. ಯಾಕಂದರೆ ಆಚಾರ್ಯರು ಬರೆದಂತಹ ಅಷ್ಟೂ ಗ್ರಂಥಗಳನ್ನು ಕೂಡ ತಾವು ಮುಟ್ಟಿಕೊಂಡು ಅದರಲ್ಲಿ ಪ್ರತಿಯೊಂದಕ್ಕೂ ಕೂಡ ವ್ಯಾಖ್ಯಾನ ಬರಬೇಕು ಹೇಳಿದರೆ ಅದೊಂದು ದೊಡ್ಡ ತಪಸ್ಸು. ತಮ್ಮ ಇಡೀ ಜೀವನವನ್ನೇ ಅದರಲ್ಲಿ ಅವರು